ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಭೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಮೇಶ್ ಸುಲ್ಫಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಇದೇ ಸೆಪ್ಟೆಂಬರ್ 15ರಂದು ಜರುಗಲಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಮೇಶ್ ಸುಲ್ಫಿ ಅಭಿವೃದ್ಧಿ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ವಿವಿಧ ಸಂಘ ಸಂಸ್ಥೆ ಹಾಗೂ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳ ಸಹಕಾರದಡಿ ಅಂದು ಸೆಪ್ಟೆಂಬರ್ 15ರಂದು ಬೆಳಗ್ಗೆ 8:30ರಿಂದ 9:30ರವರೆಗೆ ಅನುಭವ ಮಂಟಪದಿಂದ ಹಳ್ಳಿಕೆಡ್ಕೆವರೆಗೆ ಅಲ್ಲಿಂದ ಕಲಬುರಗಿ ವ್ಯಾಪ್ತಿಯ ಸರ್ಕಾರಿ ಇಲಾಖೆಗಳ ಸಹಯೋಗದಡಿ ಮಾನವ ಸರಪಳಿ ಮುಂದುವರಿಯುತ್ತದೆ. ಇದರಲ್ಲಿ ಪಾಲ್ಗೊಳ್ಳುವ ಸಾರ್ವಜನಿಕರಿಗೆ ಉಪಹಾರದ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ಸರಬರಾಜು ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ವಿವರಿಸಿದರು. ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ದಿಲೀಪ್ ಕುಮಾರ್ ಉತ್ತಮ್, ತಾಲೂಕಾ ಪಂಚಾಯತ್ ನರೇಗಾ ಯೋಜನೆ ಸಹಾಯಕ ನಿರ್ದೇಶಕ ಸಂತೋಷ್ ಚವ್ಹಾಣ್ ಮತ್ತು ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ಅರುಣ್ ಕುಮಾರ್ ಪಾಟೀಲ್, ತಾಲೂಕಾ ಪಂಚಾಯತ್ ಯೋಜನಾಧಿಕಾರಿ ರಾಜಶೇಖರ್ ನೀಲೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ರೂಪುರೇಷೆ ಕುರಿತು ಸಲಹೆ ಸೂಚನೆಗಳನ್ನು ಮಾಡಿದರು. ಯಶಸ್ವಿ ಮಾಡ್ಕೋಬೇಕಂತ ಮಾಡಿ ಒಂದು ಪ್ರಜಾಪ್ರಭುತ್ವ ಸ್ಟಾರ್ಟ್ ಆಗುತ್ತೆ ಇಲ್ಲೇ ಬಸವಣ್ಣನ ಕಾಲದಲ್ಲಿ. ಅದನ್ನ ಇಟ್ಕೊಂಡೆ ಒಂದು ಹಿನ್ನೆಲೆ ಅದಲ್ಲ ಇಲ್ಲಿ ಯಾಕೆ ಸ್ಟಾರ್ಟ್ ಮಾಡೋದು ಅದಕ್ಕೆ ನಾವು ಸರ್ಕಾರನೇ ಆಕ್ಚುಲಿ ಬೀದರ್ ನಿಂತಿತ್ತು ಪಾಯಿಂಟ್ ಅದಕ್ಕೆ ಅದು ಬೇಡ ಪ್ರಜಾಪ್ರಭುತ್ವ ಹುಟ್ಟುತ್ತೆ ಇಲ್ಲಿ ಅಂತ ಹೇಳಿ ಆ ಸಂವಿಧಾನ ಜಾರಿ ಆದ ಇದೇ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ವಿ. ಸೊ ಅದನ್ನ ಅಲ್ಲಿ ಬೀದರ್ ಹೆಡ್ ಕ್ವಾರ್ಟರ್ಲಿಂದ ಅಡ್ಮಿನಿಸ್ಟ್ರೇಟಿವ್ ಮಾಡಿ ಅಲ್ಲಿ ಮಾಡಿದ್ರು. ಇವಾಗ ಸ್ಪೆಸಿಫಿಕ್ ಆಗಿ ಬಸವಣ್ಣ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ನಮ್ಮ ಹೆಡ್ ಕ್ವಾರ್ಟರ್ ಹೋಗೋದಿಲ್ಲ, ನಮ್ಮ ಜಿಲ್ಲೆ ಡಿಸ್ಟಿಕ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಸ್ಪೆಸಿಫಿಕ್ ಫಸ್ಟ್ ವಿಷಯ ನಡೆದಾಗ ಮಾಧ್ಯಮ ನಾವು ಹೆಮ್ಮೆ ಪಡುವಂತ ವಿಷಯ ಎಲ್ಲ ಜನರು ಇಲ್ಲಿ ಹೆಮ್ಮೆ ಪಡೋದು ನಮ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಗಿನ್ನೆಸ್ ಹೋದ್ಸಲ ಸಂವಿಧಾನ ಪೀಠಕ್ಕೆ ಗಿನ್ನೆಸ್ ಇದು ಕೂಡ ಒಂದು ಡೆಮೋಕ್ರಸಿ ಅವೆಲ್ಲ ಅದರಂತೆ ನಾವೆಲ್ಲ ಅದೇ ಇಟ್ಕೊಂಡು ಆರಾಮಾಗಿರ್ತೀವಿ. ನೀವು ಎಲ್ಬಂದ್ರೆ ಸೇರ್ಕೊಂಡು ಮುಂದೆ ಯಾಕೆ ನಾನು ಹೆಚ್ಚು ಯಾಕೆ ಇರ್ತೀವಿ. ತುಂಬಾ ಸಂತೋಷ. ನಮ್ಗೆ ಏನು ಕೇಳೋದು ನಾಳೆ ಬೇಕಾಯ್ತು ಅಂದ್ರೆ ನಮ್ಗೆ ಅದು ತಲೆಬಾರ ಚೆನ್ನಾಗಿಲ್ಲಂತೆ ಪತ್ರಿಕೆದಾಗ ನಮ್ಗೆ ನಾವು ಎಲ್ಲ ಸರ್ ಅವರು ಸ್ವಸಹಾಯ ಸಂಘದವರಿಗೆ ಸರ್ ಮೇಡಮ್ ನೀವು ಅಲ್ಲೇ ಕಳಿಸ್ತೀರಿ ರಾಜೋಳ ಅಲ್ಲಿಲ್ಲ 7 ಕಿಲೋಮೀಟರ್ ಆಗ್ತದೆ. ಈ ಗ್ಯಾಪ್ ಸ್ವಲ್ಪ ಬರ್ತದೆ. ನೀರುಗುಡಿ ಬರ್ತದೆ ಯಾಕೆ ಲಾಂಗ್ ಡಿಸ್ಟೆನ್ಸ್ ಅದೇ ಸರ್. ನಾವೇನು ಸರ್ ಏನ್ ಮಾಡ್ತೀವಿ ಗೊತ್ತಲ್ಲ, ನಿಮಗೆ ಸ್ಟ್ರೆಂತ್ ಗೊತ್ತಿಲ್ಲ ಎಷ್ಟು ಈಗ ಮಕ್ಕಳು ಸ್ಟ್ರೆಂತ್ ಇಂಗ್ಲೀಷ್ ಸ್ಟ್ರೆಂತ್ಗೆಲ್ಲ ಈಗ ನಾವು ಈಗ 60 ವರ್ಷ ಸಾಯಂಕಾಲವರೆಗೆ ನಾವು ಸ್ಟಾರ್ಟ್ ಮಾಡ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ ಕಡೆ ಹೋಗ್ಲಿ. ಬಟ್ ನೀವು ಉಡುಪಿ ಈ ಕಡೆ ಉಡುಪಿ ಆರ್ಪೂರು ಎರ್ಪೋರ್ಟ್ ಸಿಗ್ನಾಗಲ್ಲ ಆ ತರ ಕಡೆ ಹೋಗ್ಲಿ ಅಂದ್ರೆ ಅವ್ರಿಗೆ ನೀರು ಸ್ಟಾರ್ಟ್ ಅಂತ ಕೂಡಿ ಕಳಸ್ಯಾರ ಇಲ್ಲ ಎಲ್ಲಿ ಕೊಟ್ಟಿದ್ವಿ ಅಂತ ಬರ್ಬೇಕಿತ್ತಲ್ಲ. ಈಗ ನೀವು ಟೈಮಿಂಗ್ಸ್ ಹೇಳ್ತಾರೆ ನಮ್ಮ ಗ್ರೂಪಿಗೆ ಹಾಕ್ಬಿಡ್ತಾರೆ ನಮಗೆಲ್ಲ ಆಗ್ತಾರೆ. ಈಗ ಅರ್ಜುನ ರಮೇಶ್ ಫೈನಾನ್ಸ್ ಇದು ಮಾಡ್ಬಿಟ್ಟು ಸರ್ ಕ್ಯಾನ್ ಸರ್ ನೀರಿನ ಕ್ಯಾನ್ ಅನ್ನ ಸಾರ ಪ್ಲೇಟ ಸಾಹೇಬ್ರು ಅರೇಂಜ್ ಮಾಡ್ತೀನಿ ಅಂತಾರೆ. ನಿಮ್ಮ ಲೋಕಲ್ ಚೆನ್ನಾಗಿ ನೀವು ಅರೇಂಜ್ ಮಾಡ್ಕೊತ ಮಾಡ್ಕೊರಿ. ಏನು ಸರ್ ನೀರು ಕುಡಿಯೋದು ಟಮ್ಟಮ್ದು ಹಾಕಿ ಅವ್ರು ಟೇಬಲ್ಗಳು ಇತ್ತು ಅಲ್ಲೊಂದು 2 3
ಹಾಂ ನೀರಿಂದು ಒಂದು ಜಿಲ್ಲಾ ಸಿಬ್ಬಂದಿ ಒಂದು 3 ಕ್ಯಾನ್ ಹೇಳ್ಬೇಕಲ್ಲ ಈಗ ನಾವು ತರಗತಿ ಮುನ್ಸಿಪಾಲಿಟಿ ಅಂತ ಮಾಡಿ ಒಂದು ನಾವು ಮಾಡ್ತೇವೆ ಅವ್ರ ಸರ್ಕಾರ ಕೊಡು ಎಲ್ಲ ರಮೇಶ್ ಸರ್ ಕೈ ಕೊಡಿ ಸರ್ ಎಲ್ಲರೂ ಅವ್ರ ಬಳಿ 3 ಪಂಚಾಯತ್ ರಮೇಶ್ ಸರ್ ಕೈ ಎಲ್ಲರೂ ಕೊಟ್ಟು ಬಿಡ್ರಿ ನಾವು ರಮೇಶ್ ಅವ್ರ ಬಳಿ ತೋತೇವೆ ಮತ್ತು ನಾವು ಸ್ವಲ್ಪ ಕೈ ಬೀಚ್ ಕರ್ಕೊಂಡು ಎಲ್ಲರೂ ಆಕ್ಟಿವ್ ಆಗಿ ಭಾಗವಹಿಸ್ರಿ ಮತ್ತು ನಾಳೆ ಒಂದು ದಿವಸ ಮೀಟಿಂಗ್ ತೊಗೊಂಡು ನಿಮ್ಮ ಆಶಯ ಅಂಗನವಾಡಿ SSG ಬಾಡಿದವ್ರು ಎಲ್ಲ ಪಂಚಾಯತ್ ಒಂದೊಂದು 2 ಸಿಬ್ಬಂದಿಗಳಿಗೆ ನಮ್ಮ 3-4 ಪಂಚಾಯತಿಗೆ ಸ್ವಲ್ಪ ಬರಕ್ಕೆ ಬರ್ತದೆ ಯಾಕಂದ್ರೆ ಅದು ಬಡ್ಸಕ್ಕೆ ಮಾಡಕ್ಕೆ ಜರ ನೀಡ್ಲಿಕ್ಕ ಕಸ ಇದು ಏನು ಹುಡುಗ ಬರುತ್ತಲ್ಲ ಅವ್ರು ಯಾರು ಏನು ಈಗ ಬರ್ತಾಪುರ ಸಿಬ್ಬಂದಿ ಇರ್ತಾವಲ್ಲ ಸ್ವಚ್ಛತಾ ಸಿಬ್ಬಂದಿ ಬೇರೆ ಪಂಚಾಯತ್ ಸಿಬ್ಬಂದಿ 2 ಅವರ್ಸ್ಲೆ ಈಗ ಅಲ್ಲ ಒಬ್ಬ ಲೈಬ್ರರಿ ಡಿಫರೆನ್ಸ್ ಕೊಡೋದು 5,600 ಅದು ಪಂಚಾಯತಿ SLA ತುಂಬಾ ಕಡಿಮೆ ಮತ್ತೆ ನಮ್ಮಲ್ಲಿ ಸೆಲೆಕ್ಷನ್ ಆಗಿಲ್ಲ ಎಷ್ಟು ಕೆಲಸ 6% ಅಷ್ಟಕ್ಕೆ ನಾವು ಮಾಡಿದ್ವಿ ಅದು ಇನ್ನೂ ಕಡಿಮೆ ಬೀಳುತ್ತೆ ಅದು ಸೇರಿಸ್ಬಿಟ್ಟು ಏನೋ ಅವರು ನಿಧಿ ಕೊಟ್ಟಿದ್ದಾರೆ ಅದಕ್ಕಾಗಿ ಕುಟುಂಬ ಮುನ್ನಾಬದೆಲ್ಲ 97% ನಾವು ತುಂಬಿಟ್ಟು ನಾನು ಅದೇ ಕೇಳ್ಬಿಟ್ಟೆ ಸೆಲೆಕ್ಷನ್ ಆಗಿಲ್ಲ ಅದಾದ್ಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ತೊಂದರೆ ಆಯ್ತಂತೆ ಒಪ್ಪಿಲ್ಲ ಎಷ್ಟೆಲ್ಲ ತುಂಬಿಡ್ಬೇಕು ಆಮೇಲೆ ನಿಮ್ಗೆ ಏನು ಬಂದಿದ್ದು ಅದಕ್ಕೆ ಮಾಡಿರ್ಬೇಕಾದ್ರೆ ತೋರಿಸ್ಬಿಡಿ ಆಡಿಟಲ್ಲಿ ಇಂಥದ್ದು ಬಾಕಿ ಇದೆ ಸರ್ ಅದು ಮೈನಸ್ ಮಾಡ್ತಾರೆ ಅದೇ ಯಾರು